ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮಾತೆ ಮರಿಯಳಲ್ಲಿ ಇಳಿದು ಬಂದಾತ್ಮರೇ, ನನ್ನಲ್ಲಿ ಬಂದು ನೆಲೆಸಿರಿ. ಯೇಸುವಿನ ಮೇಲೆ ಪಾರಿವಾಳ ರೂಪದಿ ಇಳಿದವರೇ ಬನ್ನಿರಿ. ಮಾತೆ ಮರಿಯಳಲ್ಲಿ ನೆಲೆಸಿದ ಆತ್ಮರೇ, ನನ್ನಲ್ಲಿ ಬಂದು ನೆಲೆಸಿರಿ. ಯೇಸುವಿನ ಮೇಲೆ ಪಾರಿವಾಳ ರೂಪದಿ ಇಳಿದವರೇ ಬನ್ನಿರಿ. ನಮ್ಮಲ್ಲಿ ಬಂದು ನೆಲೆಸಿರಿ ಆತ್ಮರೇ, ನಮ್ಮಲ್ಲಿ ಬಂದು ನೆಲೆಸಿರಿ. ಪವಿತ್ರಾತ್ಮರೇ ಬನ್ನಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ. ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ. ಪ್ರೈಸ್ ದಿ ಲಾರ್ಡ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಚನ 13. ಹೇಗೋ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಅವರು ತಮ್ಮಷ್ಟಕ್ಕೆ ತಾವೇ ಏನನ್ನೂ ಬೋಧಿಸದೆ ತಾವು ಕೇಳುವುದನ್ನು ಕುರಿತೇ ಮಾತನಾಡುವರು. ಮುಂದೆ ನಡೆಯಲಿರುವುದನ್ನು ಸಹ ನಿಮಗೆ ತಿಳಿಯಪಡಿಸುವರು. ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪೋಷಕರಾದ ಪರಿಶುದ್ಧಾತ್ಮರು, ದೇವರ ಶಕ್ತಿ, ಯೇಸುವಿನ ಆತ್ಮ, ಸ್ವತಃ ದೇವರೇ ಆಗಿ ನಮ್ಮೊಳಗೆ ವಾಸ ಮಾಡುವ ಪರಿಶುದ್ಧಾತ್ಮರು ನಮ್ಮನ್ನು ಪರಿಪೂರ್ಣ ಸತ್ಯದೆಡೆಗೆ ಕರೆದೊಯ್ಯುವರು. ಅಂದರೆ ಬಾಲಕರಾಗಿರುವಾಗ ನಮಗೆ ಕೆಲವೊಂದು ವಿಷಯಗಳನ್ನು ನೋಡುವಾಗ ನಮ್ಮದೇ ಆದ ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡಿರುತ್ತೇವೆ. ಆದರೆ ಯೌವನ ಪ್ರಾಯಕ್ಕೆ ಬಂದಾಗ ಅದರ ಅರ್ಥ, ಆ ವಿಷಯಗಳು ನಮಗೆ ಸರಿಯಾದ ಜ್ಞಾನವನ್ನು ಕೊಡುತ್ತದೆ. ಅದೇ ರೀತಿಯಲ್ಲಿ ಪವಿತ್ರಾತ್ಮರು ಬಂದಾಗ ನಮ್ಮಲ್ಲಿರುವ ಅಸತ್ಯಗಳನ್ನು ತೆಗೆದುಹಾಕಿ ತಪ್ಪಾದವುಗಳಿಂದ ಬಿಡುಗಡೆಯನ್ನು ಮಾಡಿ ಸತ್ಯದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತಾರೆ. ಸತ್ಯದೆಡೆಗೆ ನಮ್ಮ ಜೀವನವನ್ನು ಮುನ್ನಡೆಸುತ್ತಾರೆ. ಪವಿತ್ರಾತ್ಮರು ಸತ್ಯ ಜ್ಞಾನದ ಆತ್ಮವಾಗಿದ್ದಾರೆ. ಈ ವಚನದಲ್ಲಿ ಮತ್ತೊಂದು ಭಾಗವನ್ನು ನಾವು ನೋಡುತ್ತೇವೆ. ಪವಿತ್ರಾತ್ಮರು ಮುಂದೆ ನಡೆಯಲಿರುವುದನ್ನು ಸಹ ನಿಮಗೆ ಮುಂಚಿತವಾಗಿ ತಿಳಿಸುವರು. ಇದು ಅದ್ಭುತಕರವಾದ ಒಂದು ವಾಕ್ಯ. ನಮ್ಮೊಳಗೆ ವಾಸ ಮಾಡುವ ಪವಿತ್ರಾತ್ಮರು ಮುಂದೆ ನಡೆಯಲಿರುವುದನ್ನು ದೇವ ಮಕ್ಕಳಿಗೆ ಮುಂಚಿತವಾಗಿ ತಿಳಿಸಿಕೊಡುವರು. ಇದಕ್ಕೆ ಪವಿತ್ರ ಗ್ರಂಥದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಪ್ರೇಷಿತರ ಕಾರ್ಯಕಲಾಪಗಳು 21ನೇ ಅಧ್ಯಾಯ ವಚನ 10ರಲ್ಲಿ ನಾವು ನೋಡುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳು 21 ವಚನ 10. ಅಲ್ಲಿ ನಾವು ಕೆಲವು ದಿನ ಇದ್ದೆವು. ಆಗ ಅಗಬ ಎಂಬ ಪ್ರವಾದಿ ನಮ್ಮನ್ನು ನೋಡಲು ಜುದೇಯದಿಂದ ಬಂದನು. ಅವನು ಪೌಲನ ಸೊಂಟಪಟ್ಟಿಯನ್ನು ತೆಗೆದುಕೊಂಡು ತನ್ನ ಕೈಕಾಲುಗಳನ್ನು ಬಿಗಿದುಕೊಂಡು, ಪವಿತ್ರಾತ್ಮ ಹೀಗೆನ್ನುತ್ತಾರೆ, ಈ ಸೊಂಟಪಟ್ಟಿ ಯಾರದೋ ಅವನನ್ನು ಜೆರುಸಲೇಮಿನಲ್ಲಿ ಯಹೂದ್ಯರು ಹೀಗೆಯೇ ಕಟ್ಟಿ ಅನ್ಯ ಧರ್ಮೀಯರ ವಶಕ್ಕೆ ಒಪ್ಪಿಸುವರು ಎಂದನು. ಪ್ರೈಸ್ ದಿ ಲಾರ್ಡ್. ಜುದೇಯ ಪಟ್ಟಣದಲ್ಲಿ ಸಂತ ಪೌಲರು ಸುವಾರ್ತೆಯನ್ನು ಸಾರುವ ಸಮಯದಲ್ಲಿ ಅಲ್ಲಿ ಅಗಬ ಎಂಬ ಮತ್ತೊಬ್ಬ ಪ್ರವಾದಿ ಪವಿತ್ರಾತ್ಮ ಭರಿತನಾಗಿ ಪವಿತ್ರಾತ್ಮರು ಮುಂದೆ ನಡೆಯಲಿರುವುದನ್ನು ತಿಳಿಸಿಕೊಡುತ್ತಿದ್ದಾರೆ ಎಂದು ಪೌಲನ ಸೊಂಟಪಟ್ಟಿಯನ್ನು ತೆಗೆದುಕೊಂಡು ತನ್ನ ಕೈಕಾಲುಗಳಿಗೆ ಬಿಗಿದು, ಈ ಸೊಂಟದ ಪಟ್ಟಿ ಯಾರದೋ ಆ ವ್ಯಕ್ತಿಯನ್ನ ಈ ರೀತಿ ಜೆರುಸಲೇಮಿನಲ್ಲಿ ಚಿತ್ರಹಿಂಸೆ ಮಾಡಲಾಗುತ್ತದೆ ಎಂದು ಮುಂಚಿತವಾಗಿ ಪ್ರವಾದನೆ ಮಾಡುವುದನ್ನು ನಾವು ನೋಡುತ್ತೇವೆ. ಆಗ ಸಂತ ಪೌಲರು ಹೇಳುತ್ತಾರೆ, ನಾನು ಬಂದಿರುವುದು ಇದಕ್ಕಾಗಿ, ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿರುವುದು ಇದಕ್ಕಾಗಿ ಎಂದು, ನನ್ನನ್ನು ಜೆರುಸಲೇಮಿಗೆ ಹೋಗುವುದನ್ನು ತಡೆ ಹಿಡಿಯಬೇಡಿ ಎಂದು ಅದನ್ನು ಎದುರಿಸಲು, ಅದನ್ನು ಅನುಭವಿಸಲು, ಯೇಸುವಿಗೆ ಸಾಕ್ಷಿಯಾಗಲು ಸಂತ ಪೌಲರು ಮುನ್ನಡೆಯುತ್ತಾರೆ. ಅಂದರೆ ಮುಂದೆ ನಡೆಯಲಿರುವ ವಿಷಯಗಳನ್ನು ಪವಿತ್ರಾತ್ಮರು ನಮಗೆ ತಿಳಿಸಿಕೊಡುತ್ತಾರೆ. ಅದರ ಕುರಿತು ನಾವು ಎಚ್ಚೆತ್ತುಕೊಳ್ಳಲು, ಅದಕ್ಕಾಗಿ ನಾವು ಸಿದ್ಧರಾಗಲು, ಅದನ್ನು ಕಾರ್ಯರೂಪಕ್ಕೆ ತರಲು ನಮ್ಮನ್ನು ಒಪ್ಪಿಸಿಕೊಡಲು ಪವಿತ್ರಾತ್ಮರು ನಮ್ಮನ್ನೇ ಸಿದ್ಧ ಮಾಡುವವರಾಗಿದ್ದಾರೆ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರೇ, ನಾಳೆ ಏನು ಎಂಬುದು ನಮಗೆ ತಿಳಿಯದ ವಿಷಯ. ಆದರೆ ನಿನ್ನೆ, ಇಂದು, ನಾಳೆ ಎಲ್ಲವನ್ನು ಆದಿಯೂ ಅಂತ್ಯವೂ ಆಗಿರುವ ತ್ರಿಕಾಲಗಳ ಜ್ಞಾನವನ್ನು ಹೊಂದಿರುವ ಪರಿಶುದ್ಧಾತ್ಮರೇ, ಮುಂದೆ ನಡೆಯಲಿರುವ ವಿಷಯಗಳನ್ನು ಸಹ ನೀವು ನಮಗೆ ಪ್ರಕಟಪಡಿಸುವಾಗ
ಅವುಗಳನ್ನು ಸರಿಯಾಗಿ ಗ್ರಹಿಸಿಕೊಂಡು ಅದಕ್ಕೆ ಸಿದ್ಧರಾಗಲು, ಅದರಂತೆ ನಾವು ಜೀವಿಸಲು ನಿಮ್ಮ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ. ನಮ್ಮಲ್ಲಿರುವ ಎಲ್ಲ ವಿಧವಾದ ತಪ್ಪು ಕಲ್ಪನೆಗಳು, ತಪ್ಪಾದ ಅಭಿಪ್ರಾಯ, ಅಸತ್ಯ, ಸುಳ್ಳು, ಇವುಗಳಿಂದ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಸತ್ಯ ಜ್ಞಾನ, ದೇವರ ವಾಕ್ಯ ಸತ್ಯವೇ ಆಗಿದೆ, ಸತ್ಯ ಜ್ಞಾನದಲ್ಲಿ ನಾವು ಜೀವಿಸಿ ನೈಜ ಸಾಕ್ಷಿಗಳಾಗುವಂತೆ ಪರಿಶುದ್ಧಾತ್ಮರ ಕೃಪಾವರಗಳು ಅಭಿಷೇಕಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.